ಹೆಂಗೆ ಸಾಧ್ಯ ಅಂತ ಅಂದ್ಕೊಳ್ತೀವಿ. ಬಟ್ ಅದನ್ನು ಸಾಧ್ಯ ಮಾಡಿದ್ದಾರೆ, ಭಾಳ ಅಚ್ಚುಕಟ್ಟಾಗಿ ಸಾಧ್ಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಾನು ತುಂಬ ತಮಾಷೆಗೆ ಮಾತ್ರ ಇರುತ್ತೇನೋ ಆ ಎಡಗೈಯ ಅಂತನ್ನುವಂಥ ವಿಚಾರ ಅಂತ ಅಂದ್ಕೊಂಡೆ. ಇಲ್ಲ, ಒಂದಿಷ್ಟು ಟ್ವಿಸ್ಟ್ಗಳಿಗೆ ಕಾರಣ ಆಗುತ್ತೆ, ಒಂದಿಷ್ಟು ಸೆನ್ಸಿಟಿವಿಟೀಸ್ಗೆ ಕಾರಣವಾಗುತ್ತೆ. ಇದು ನಾನು ಜಾಸ್ತಿ ಹೇಳ್ತಾ ಹೋದರೆ ಕತೆ ಹೇಳ್ಬಿಡ್ಬೇಕಾಗತ್ತೆ, ಸಾಧ್ಯ ಇಲ್ಲ. ಯಾಕಂತಂದರೆ ಒಂದು ಲೈನಲ್ಲಿ ಕತೆ ಹೇಳೋಕ್ಕೂ ಆಗಲ್ಲ. ಇದನ್ನು ಕೆಲವು ಕತೆಗಳನ್ನು ನಾವು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಥವಾ ಸೀನ್ ಡ್ರಿವನ್ ಅಂತ ಹೇಳ್ತೀವಿ. ಇದು ಪಕ್ಕ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತು ಸ್ಕ್ರಿಪ್ಟ್ ಆಗಿರ್ಬೋದು. ಈ ಥರದ ಸ್ಕ್ರಿಪ್ಟ್ಗಳನ್ನು ಹೆಣೆಯುವಂಥದ್ದು, ಬರೆಯುವಂಥದ್ದು ಕೂಡ ತುಂಬ 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 ಚಾಲೆಂಜಿಂಗ್ ವಿಚಾರ. ಯಾಕಂದರೆ ನಾನು ಮೊದಲೇನು ಹೇಳಿರ್ತೀನಿ ಅದನ್ನು ನಾನೇ ಅಲ್ಲೇನೋ ಇದಲ್ಲ ಅಂತ ಹೇಳ್ತೀನಿ, ಮತ್ತು ಅದನ್ನು ಸರಿ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ಫಸ್ಟಿಂದ ಲಾಸ್ಟಿನ ತನಕ ನಮ್ಮನ್ನು ಎಡ್ಜ್ ಆಫ್ ದಿ ಸೀಟ್ಸ್ ಕುಂಡ್ರಿಸೋವಂಥ ಪ್ರಯೋಗ ಈ ಸ್ಕ್ರಿಪ್ಟ್ ರೈಟರ್ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಒಂದು ಹೊಸ ಥರದ ಸಿನಿಮಾ ಹೇಳುವ ವಿಧಾನ ಇದೆಯಲ್ಲ, ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗ್ ಅಂತ ಅನ್ನುವಂಥದ್ದು. ಆ ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗಿನ ವಿಧಾನಕ್ಕೆ ಈ ಒಂದು ಸಿನಿಮಾ ತುಂಬ ದೊಡ್ಡ ನಿದರ್ಶನ. ಸಮರ್ಥ್ ಅವರ ದಿಗ್ದರ್ಶನದಲ್ಲಿ, ಕಡ್ಕೊಳ್ಳೋರ ದಿಗ್ದರ್ಶನದಲ್ಲಿ ಈ ಥರದೊಂದು ಹೊಸ ಥರದ ಒಂದು ಪ್ರಯತ್ನ ಆಗ್ತಾ ಇರೋವಂಥದ್ದು ಭಾಳ ಖುಷಿ ಕೊಟ್ಟಿರುವಂಥ ವಿಚಾರ. ಆಮೇಲೆ ದಿಗಂತ್ ಅವರ, ನಾವು ಭಾಳಷ್ಟು ವಿಧಾನಗಳಲ್ಲಿ ದಿಗಂತ್ ಅವ್ರನ್ನ ನೋಡಿದ್ದೀನಿ. ಇದು ಇನ್ನೊಂದು ಬಗೆಯ ದಿಗಂತ್ ಅವ್ರನ್ನ ನೋಡುವಂಥದ್ದು. ಇಡೀ ಸಿನಿಮಾದ ಭಾರವನ್ನು ತನ್ನ ತೋಳ ಮೇಲೆ ಹಾಕ್ಕೊಂಡು ಬಹಳ ಸಮರ್ಪಕವಾಗಿ ದಿಗಂತ್ ಅವರ ಫ್ಯಾನ್ಸ್ ಏನಿದ್ದಾರೆ ಖಂಡಿತವಾಗಲೂ ಅವರೆಲ್ಲರಿಗೂ ತುಂಬ 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 ಇಷ್ಟ ಆಗುವಂಥ ಸಿನಿಮಾ. ನಿಧಿ ಸುಬ್ಬಯ್ಯ ಅವರು ಇರ್ತಾರೆ. ಆಮೇಲೆ ಧನು ಅವರ ಮೊದಲನೆಯ ಸಿನಿಮಾ, ಗೊತ್ತೇ ಆಗಲ್ಲ ನಮಗೆ ಅವ್ರ ಮೊದಲನೇ ಸಿನಿಮಾ ಅಂತ. ನಿರೂಪ ಭಂಡಾರಿ ಅವರು ಈ ಸಿನಿಮಾದಲ್ಲಿ ಇರ್ತಾರೆ. ಒಂದು ಅಚ್ಚುಕಟ್ಟಾದಂಥ ತಾರಾ ಬಳಗ ಈ ಸಿನಿಮಾದಲ್ಲಿದೆ. ನಿರ್ಮಾಣ ಅಂತ ಬಂದಾಗ ಸುಮಾರು ಜನ ನಾನಿಲ್ಲಿ ಮಾತಾಡ್ತಾ ಇದ್ದೆ, ಗಾಣಗವರಿದ್ದಾರೆ, ನನ್ನ ಆತ್ಮೀಯರವರು, ಒಂದಿಷ್ಟು ಜನರ ಸಾಥ್ ಈ ಸಿನಿಮಾದಲ್ಲಿರುವಂಥದ್ದು. ಒಟ್ಟಾರೆ ನಾಳೆ ರಿಲೀಸ್ ಆಗ್ತಾ ಇರುವಂಥ ಈ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ನಿಮ್ಮನ್ನು ಯಾರೂ ನಿರಾಶೆ ಮಾಡಲ್ಲ ಅಂತನ್ನುವಂಥ ಭರವಸೆ ನನಗೆ ಈ ಸಿನಿಮಾದ ಮುಖಾಂತರ. ಒಂದು ಹೊಸ ಬಗೆಯ ಸಿನಿಮಾವನ್ನು ನೋಡಲು ಬಯಸ್ತಾ ಇರುವಂಥ ಕನ್ನಡ ಪ್ರೇಕ್ಷಕರಿಗೆ ಒಂದು ಭಾಳ ಹಬ್ಬದ ಊಟ ಇವತ್ತು ಈ ಸಿನಿಮಾ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಎಡಗೈ ಅಪಘಾತಕ್ಕೆ ಕಾರಣ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಇವತ್ತು ಆದಂಥ ಅಹಮದಾಬಾದಲ್ಲಿ ಆದಂಥ ವಿಮಾನ ದುರಂತ ಖಂಡಿತವಾಗಲೂ ಇಡೀ ಭಾರತೀಯರ ಮನಸ್ಸನ್ನು ಕಲ್ಕಿರುವಂಥದ್ದು. ಇದು ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರುವಂಥದ್ದು ಬರೀ ಒಂದು ಸಿಂಪಲ್ ವರ್ಡ್ ಆಗುತ್ತೆ. ಅಷ್ಟಲ್ಲ, ಅದರ ಹಿಂದೆ ಅವರ ಇಡೀ ಕುಟುಂಬ ಇದೆ. ಅದನ್ನು ನೋಡ್ತಾ ಇದ್ದರೆ, ಟಿ ವಿಗಳಲ್ಲಿ ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಮನಸ್ಸು ಭಾಳ ಭಾರವಾಗಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಥರದ ದುರಂತಗಳು ಇಲ್ಲಿಗೆ ಕೊನೆಯಾಗಲಿ. ಅಷ್ಟು ಮಡಿದಿರುವಂಥ ವಿಕ್ಟಿಮ್ಸ್ ಏನಿದ್ದಾರೆ ಅವರಷ್ಟು ಮನೆಯವರಿಗೆ ಭಗವಂತ ಅವರೆಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ. ಈಗಷ್ಟೇ ನಾನು ಸಿನಿಮಾ ನೋಡಿದೆ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಲೆಫ್ಟ್ ಸೈಡಲ್ಲಿ ನಾವು ಬ್ರಷ್ ಮಾಡೋಕ್ಕೆ ಆಗಲ್ಲ. ಬರೀ ರೈಟ್ ಹ್ಯಾಂಡ್ ಯೂಸ್ ಮಾಡೋರು ಲೆಫ್ಟ್ ಹ್ಯಾಂಡಿಂದ ಬ್ರಷೇ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲೋ ಓದ್ತಾ ಇದೆ, ಆ ಥರ ಮಾಡಿದ್ರೆ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ ಅಂತೆಲ್ಲ. ಬಟ್ ಆ ಥರ ಲೆಫ್ಟ್ ಹ್ಯಾಂಡ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಸಿನಿಮಾ ಮಾಡಿ ಆ್ಯಂಡ್ ಅದರಿಂದ ಏನೇನು ಟ್ವಿಸ್ಟ್ ಟರ್ನ್ಸ್ ಆಗಬಹುದು ಅಂತ ಹೇಳಿ ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾ. ಇಡೀ ಸಿನಿಮಾದಲ್ಲಿ ನನಗೆ ತುಂಬ ತುಂಬ ಇಷ್ಟ ಆಗಿದ್ದು ಧನು ಅವ್ರ ಪರ್ಫಾರ್ಮೆನ್ಸು. ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಕನ್ನಡಕ್ಕೆ ಅಂದರೆ ನಮ್ಮ ಕನ್ನಡದ ಹುಡುಗಿರು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಮತ್ತು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ಧನು ಇಸ್ ಅ ವೆರಿ ನ್ಯೂ ಅಡಿಷನ್ ಟು ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ವಾಯ್ಸ್ ಅಂತೂ ಸಖತ್ತಾಗಿದೆ ಆ ಹುಡುಗಿದು. ಸೊ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ದಿಗಂತ್ ಅವ್ರದ್ದು ಅಫ್ಕೋರ್ಸ್ ನಾವೆಲ್ಲರೂ ನೋಡಿದ್ವಿ ಅವ್ರ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಈ ಸಿನಿಮಾದಲ್ಲಿ ಅವ್ರದ್ದು ಹೆಂಗೆ ಲಾಸ್ಟ್ವರೆಗೂ ಅವ್ರು ಹಿಡಿದಿಟ್ಕೊಳ್ತಾರೆ ವಿತ್ ಹಿಸ್ ಆ್ಯಕ್ಟಿಂಗ್, ಕಾಮಿಡಿ, ಟೈಮಿಂಗ್ ಎಲ್ಲದ್ರಿಂದನೂ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ನಿಧಿ ಅವರಾಗಿರಲಿ, ಅನೂಪ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಮರ್ಥ ಅವ್ರು ಹೇಳ್ತಾ ಇದ್ರು ಫಸ್ಟ್ ಟೈಮ್ ಅವ್ರು ಡಿರೆಕ್ಟ್ ಮಾಡ್ತಾ ಇದ್ದಾರೆ. ಮುಂಬೈಯಲ್ಲಿ ಅವ್ರು ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ,
ಮುಂಬೈಲೆಲ್ಲ ವರ್ಕ್ ಮಾಡಿದ್ದಾರೆ, ಮತ್ತು ಕೋಟಿಗೊಬ್ಬ 2 ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾನ. ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ದಿಸ್ ಫಿಲ್ಮ್ ಇನ್ ಥಿಯೇಟರ್. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನಾವು ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತದ್ದು ಮಾತಿದೆ. ಅದು ಈ ಎಡಗೈ ಇಷ್ಟೆಲ್ಲ ಒಂದು ಅದ್ಭುತವನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ಚಾರ್ಮನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದು ಭಾಳ ಖುಷಿ ಕೊಟ್ಟದ್ದು ಸಿನಿಮಾ ಇತ್ತು. ದಿಗಂತ್ ಅವರು ಇಡೀ ಸಿನಿಮಾನ ಎಗರಲ್ಲಿ ಹೊತ್ಕೊಂಡು ಹೋಗಿದ್ದಾರೆ. ಒಂದು ಭಾಳ ಖುಷಿ, ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಒಂದು ಈ ರೀತಿಯ ವಿಚಾರಗಳು ಬೇಕು ಅಂತ ಅನಿಸೋದು. ಒಂದು ಹೀರೋಗೋಸ್ಕರ ನಿಂತ್ಕೊಂಡಾಗ ಮಲ್ಟಿ ಸ್ಟಾರ್ ಸಿನಿಮಾ ಆದಾಗ ನಿರೂಪ್ ಅವರು ತಾವೇ ಒಂದು ಅದ್ಭುತ ನಟರಾಗಿ ಹೀರೋ ಆಗಿದ್ಕೊಂಡು ದಿಗಂತ್ ಅವರ ಈ ಸಿನಿಮಾಗೆ ಅವ್ರ ಜೊತೆಯಾಗಿರುವಂಥದ್ದು ಭಾಳ ಅದ್ಭುತ ಅನ್ನಿಸ್ತು. ಒಂದು ಹೊಸ ಅಲೆ ಚಿತ್ರಗಳ ಹೊಸ ಒಂದು ಬುನಾದಿ ಇದು. ಸಮರ್ಥ್ ಅವರು ಭಾಳ ಸಮರ್ಥವಾಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಇಡೀ ತಂಡ, ವಿಶೇಷವಾಗಿ ಹೀರೋಯಿನ್ ಧನು, ಹೊಸ ನಟಿ, ಹೊಸ ಸಿನಿಮಾ, ಮೊದಲ ಬಾರಿಗೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಅನಿಸೋದೇ ಇಲ್ಲ. ಅವರ ಹೈಟು, ವೆಯ್ಟು, ಪರ್ಸನಾಲಿಟಿ, ವಿಶೇಷವಾಗಿ ಅವರ ಧ್ವನಿಗೆ ನಾನು ಫ್ಯಾನ್ ಆಗಿಬಿಟ್ಟೆ. ರಾಣಿ ಮುಖರ್ಜಿಯ ಆ ಖರ್ಜು ವಾಯ್ಸ್ ಇಟ್ಕೊಂಡು ಭಾಳ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ. ಇಡೀ ಸಿನಿಮಾ ಮನೋರಂಜನೆ ಕೊಡುತ್ತೆ. ಭರಪೂರವಾದದ್ದು ಕಾಮಿಡಿ ಜೊತೆಗೆ ಎಲ್ಲ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾ ಇದು. ನಾನಂತೂ ಭಾಳ ಎಂಜಾಯ್ ಮಾಡಿದ್ದೀನಿ. ಒಂದು ಹೊಸ ಅಲೆಯ ಚಿತ್ರವನ್ನು ನೋಡಲಿಕ್ಕೆ ಇಷ್ಟಪಡುವಂಥವರಿಗೆ, ಹೊಸ ರೀತಿಯ ಸಿನಿಮಾವನ್ನು ನೋಡೋಕ್ಕೆ ಇಷ್ಟಪಡುವಂಥವರಿಗೆ ಇದೊಂದು ದೊಡ್ಡ ಟ್ರೀಟ್ ಇದು. ದಯವಿಟ್ಟು ಬನ್ನಿ, ಎಡಗೈ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗ. ಥ್ಯಾಂಕ್ ಯು. ಭಾಳ ವಿಷಾದದ ವಿಚಾರ ಇದು. ಇವತ್ತು ನಿಜವಾಗ್ಲೂ ಕೂಡ ಭಾಳ ನೋವಿನ ದಿವಸ ಕೂಡ. ನಮ್ಮ ಆಗಿರುವಂಥ ವಿಮಾನ ದುರಂತ, ಆ ದುರಂತದಲ್ಲಿ ಮೃತಪಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ. ಅವ್ರನ್ನ ಕಳ್ಕೊಂಡಂತಹ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ತಗೊಳ್ಳುವಂಥ, ಅದು ತಗೊಳ್ಳುವಂಥ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಳಷ್ಟು ಅನಿರೀಕ್ಷಿತವಾಗಿರೋದು ಒಂದು ಘಟನೆ. ಆ ವಿದ್ಯಾರ್ಥಿಗಳು MBBS ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಊಟದ ಸಮಯದಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಗಿರುವಂಥದ್ದು, ಯಾವುದೇ ವಿಚಾರಕ್ಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಹೀಗಾಗಿರೋದು ಭಾಳ ದುರಂತ. ಇದು ಹೀಗಾಗಬಾರ್ದಾಗಿತ್ತು. ಇದನ್ನು ಸಹಿಸುವಂಥ ಶಕ್ತಿ ಅವರಿಗೆಲ್ಲ ನೀಡಲಿ, ಅವ್ರ ಕುಟುಂಬಸ್ಥರಿಗೆ ನೀಡಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಿದೆ. ಇನ್ನು ಮುಂದೆ ಈ ರೀತಿ ದುರಂತಗಳು ಆಗದೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ತೀನಿ. ವಿಮಾನ ದುರಂತ ಆಗಿದ್ದು 250 ಜನ ಅದರಲ್ಲಿ ಸಾವನ್ನಪ್ಪಿಟ್ಟಿದ್ದಾರೆ. ಆ್ಯಂಡ್ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ. ಆ್ಯಂಡ್ ಈ ಥರ ದುರಂತ ಇನ್ನೊಂದ್ಸಲಿ ಆಗದೇ ಇರೋಂಗೆ ಎಚ್ಚರಗೊಳ್ಳಿ ಅಂತ ಕೇಳ್ಕೊತ. ಆ್ಯಂಡ್ ತುಂಬ ದುಃಖವಾದ ಸಂಗತಿ. ಆ್ಯಂಡ್ ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತ. ಆಗಿರೋ ಮೂವಿ ಒಂಥರ ಕುತೂಹಲನೂ ಮೂಡಿಸುತ್ತೆ, ಒಂದು ಸಸ್ಪೆನ್ಸ್ ಇದೆ, ಮತ್ತು ಹಾಗೆ ಕಾಮಿಡಿನೂ ಸಾಕಷ್ಟಿದೆ. ಅಂದರೆ ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮೆಸೇಜ್ ಇದೆ. ಅಂದರೆ ನಾವು ಯಾವಾಗಲೂ ಎಲ್ರಿಗೂ ಲೆಫ್ಟಿ ಅಂತ ಇರ್ತೀವಿ, ಬಟ್ ಇಲ್ಲಿ ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಅದು ಒಂದು ಪಾಯಿಂಟ್ನ ಕೂಡ ಹೈಲೈಟ್ ಮಾಡಿದ್ದಾರೆ. ಒಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಚಿತ್ರ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಅಂತ ಹೇಳೋಷ್ಟು. ಇವತ್ತು ಏರ್ ಇಂಡಿಯಾದು ಒಂದು ವಿಮಾನ ದುರಂತ ಆಗಿದೆ. ತುಂಬ ಒಂಥರ ಬೇಜಾರಾಗುವಂಥ ವಿಷಯ. ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ರೀಸೆಂಟಾಗಿ ನಾನು ಕೂಡ ಅದೇ ಏರ್ ಇಂಡಿಯಾಲಿ, ಅಂದರೆ ಅಫ್ಕೋರ್ಸ್ ಅಹಮದಾಬಾದ್ ಅಲ್ಲ, ಬಟ್ ಬೆಂಗಳೂರಿಗೆ ಬಂದೆ. ಸೊ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟು ಒಂದು ಖುಷಿಯಾಗಿ ಬರ್ತಾ ಇರ್ತೀವಿ, ಬಟ್ ಈ ಥರದ್ದು ಒಂದು ಘಟನೆ ಆಗೋದಿದೆಯಲ್ಲ, ಅದು ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡುವಂಥದ್ದು. ಎಲ್ಲರೂ ಇವತ್ತು ಸುಮಾರು 242 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದು ತುಂಬ ಇನ್ನೇನು ಹೇಳೋಕ್ಕೆ ತೋಚಲ್ಲ. ಇದು ಆಗಬಾರ್ದಿತ್ತು. ತುಂಬಾ ದುರದೃಷ್ಟಕರವಾದಂಥ ಒಂದು ವಿಷಯ. ಎಲ್ಲ ಆ ಕುಟುಂಬದವರಿಗೂ ನಾನು ನಿಜವಾಗ್ಲೂ ಸೂಚಿಸ್ತೀನಿ ಅಷ್ಟೇ. Naveen Dwarkanath for registration film director. I think it's a really comeback for film for Digant sir ಅವರು, ಬಿಕಾಸ್ ಸುಮಾರು ದಿನಗಳಾದಮೇಲೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ ಫಿಲ್ಮ್ಗೆ. ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ 2025 ಲಾಸ್ಟ್ 4 monthsಯಿಂದ ಸಿನಿಮಾ ಇಲ್ಲ ಅಂತ ಹೇಳ್ತಿದ್ರು. ಬಟ್ ಐ ಥಿಂಕ್ ದಿಸ್ ಇಸ್ ಫ್ಯಾಬ್ಯುಲಸ್ ಫಿಲ್ಮ್. ದಟ್ ಟೀಮ್ ಐ ಶುಡ್ ಗಿವ್ ದ ಕ್ರೆಡಿಟ್ ಟು. ಅಟ್ ದ ಸೇಮ್ ಟೈಮ್ ದ ಡಿಸ್ಟ್ರಿಬ್ಯೂಟರ್ಸ್ ಬ್ಯಾಕ್ ದಮ್, ಕೆಲಂಬಿ ಪಿಕ್ಚರ್ಸ್ ಅವರಾಗಲಿ, ಮತ್ತು ಆಲ್ ದ ಡೈರೆಕ್ಟರ್ಸ್ ಟೀಮ್, ದ ಎಂಟೈರ್ ಆ್ಯಕ್ಟಿಂಗ್ ಇಸ್ ಅಮೇಝಿಂಗ್. ಇನ್ಫ್ಯಾಕ್ಟ್ ತುಂಬಾ ಎಲ್ಲ ಪಾತ್ರಗಳನ್ನು ನೋಡ್ಬೇಕು. ಆ್ಯಕ್ಚುಲಿ ಐ ಥಿಂಕ್ ಲಾಟ್ ಆಫ್ ನ್ಯೂಸ್ ಅದೇ, ಲಾಟ್ ಆಫ್ ಇನ್ಫಾರ್ಮೇಷನ್ ಅದೇ. ಚೆನ್ನಾಗಿ ಐ ಥಿಂಕ್ ತುಂಬಾ ಇಷ್ಟಪಡ್ತಾರೆ ಫಿಲ್ಮ್ ನೋಡಿ. ಐ ಥಿಂಕ್ ದಿಸ್ ಶುಡ್ ಬಿ ಎ ಮ್ಯಾಸಿವ್ ಹಿಟ್ ಆಫ್ 2025. ಥ್ಯಾಂಕ್ ಯು ದಿಗಂತ್ ಸರ್, ಒಳ್ಳೆ ಪಿಕ್ಚರ್ ಕೊಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ತೆ. ಈಗಷ್ಟೇ
ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಬಂದೆ. ಜಾಸ್ತಿ ಹೇಳೋದಕ್ಕೆ ಇಷ್ಟಪಡಲ್ಲ, ಬಟ್ ಡೈರೆಕ್ಷನ್ ಟೀಮ್ ಹ್ಯಾಸ್ ಡನ್ ಅಮೇಝಿಂಗ್ ಜಾಬ್. ಡೈರೆಕ್ಟರ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೊಡ್ಯೂಸರ್ಸ್ ಹೂಸ್ ಬ್ಯಾಕ್ಡ್ ಅಪ್ ದಿಸ್ ಪ್ರಾಜೆಕ್ಟ್, ಅವ್ರಿಗೂ ವಿಷಸ್ ತಿಳಿಸ್ತೀನಿ. ಒಂದು ಒಳ್ಳೆ ಸಬ್ಜೆಕ್ಟು. ಕನ್ನಡ ಸಿನಿಮಾ ಅಲ್ಲಿ ಕಾಂಟೆಂಟ್ ಇರಲ್ಲ, ಕತೆ ಇರಲ್ಲ ಅಂತ ಹೇಳ್ತಾರೆ, ಬಟ್ ನನಗನ್ಸುತ್ತೆ ದಿಸ್ ಇಸ್ ಒನ್ ಆಫ್ ದ ತುಂಬ ದಿನಗಳಾದಮೇಲೆ ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾ ಬಂದಿದೆ. ಟ್ವಿಸ್ಟ್ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಹೇಳಬೇಕು, ಇದನ್ನು ಏನು ಹೇಳಬೇಕು ಅನ್ನೋ ಗೊತ್ತಾಗ್ತಿಲ್ಲ, ಬಟ್ ಇಟ್ಸ್ ಟೋಟಲ್ ವರ್ತ್ ಇಟ್. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಿದೆ ನಾಳೆ. ಸೊ ಎಲ್ಲ ಬಂದ್ಬಿಟ್ಟು ಈ ಸಿನಿಮಾ ನೋಡಬೇಕು. ತುಂಬಾ ಎಫರ್ಟ್ ಹಾಕಿದ್ದಾರೆ, ಎಲ್ಲರೂ ತುಂಬಾ ಎಫರ್ಟ್ ಹಾಕಿದ್ದಾರೆ. ದಿಗಂತ್ಗೆ ಐ ಥಿಂಕ್ ಸೊ ದಿಸ್ ಗೋಣ ಬಿ ಎ ಕಮ್ ಬ್ಯಾಕ್ ಮೂವಿ. ದಿಗಂತ್ ಆಗಿರ್ಬೋದು, ಧನು ಆಗಿರ್ಬೋದು, ಅವ್ರ ಫಸ್ಟ್ ಸಿನಿಮಾ ಗೊತ್ತಾಗಲ್ಲ, ಶೀಸ್ ಓಪನ್ ವೆರಿ ನೈಸ್ಲಿ. ನಿಧಿ ಆಗಿರ್ಬೋದು, ನಿರೂಪ್, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು, ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಾಗಬೇಕು. ಈ ಸಿನಿಮಾಯಿಂದಲೇ ಚೆನ್ನಾಗಾಗಲಿ. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಈಗಷ್ಟೇ ಎಡಗೈ ಅಪಘಾತಕ್ಕೆ ಕಾರಣ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಸಮರ್ಥ್ ಅವರು ಫಸ್ಟ್ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಇಟ್ಸ್ ಬ್ಯೂಟಿಫುಲಿ ಡನ್ ಆ್ಯಂಡ್ ತುಂಬ ಚೆನ್ನಾಗಿ ಎಂಗೇಜ್ ಮಾಡ್ಕೊಂಡು ಹೋಗಿದ್ದಾರೆ. ಅಭಿಮನ್ಯು ಅವ್ರದ್ದು ಸಿನಿಮ್ಯಾಟೋಗ್ರಫಿ ಇದು ಫಸ್ಟ್ ಟೈಮ್ ಇದು ಅವ್ರದ್ದು ಸಿನಿಮ್ಯಾಟೋಗ್ರಫಿ ನಾನು ನೋಡ್ತಾ ಇರೋದು. ಆ್ಯಂಡ್ ಅಷ್ಟೇ ಎಂಗೇಜಿಂಗ್ ಆಗಿಟ್ಕೊಂಡಿದ್ದಾರೆ. ಪ್ರದ್ಯೋತ್ತನ್ ಅವ್ರದ್ದು ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು, ಸೊ ಸ್ವಲ್ಪ ಟೈಮ್ ತೊಗೋತಾ ಇದೆ ಗೊತ್ತಾಗೋಕ್ಕೆ, ಬಟ್ ಎಲ್ಲ ಅದ್ಭುತವಾಗಿ ಬಂದಿದೆ. ದಿಗಂತ್ ಅವರಂತೂ ಸಿನಿಮಾನ ಥ್ರೂ ಔಟ್ ತುಂಬ ಚೆನ್ನಾಗಿ ಕ್ಯಾರಿ ಔಟ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಂಗೆ ಅನಿಸುತ್ತೆ. ನಿಮಗೂ ಇಷ್ಟ ಆಗಿದೆ ಅನಿಸುತ್ತೆ. ಒಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಮಸ್ಕಾರ, ನನ್ನ ಹೆಸರು ಅಭಿಜಿತ್ ತೀರ್ಥಹಳ್ಳಿ, ಅಪಾಯದ ಎಚ್ಚರಿಕೆ ಸಿನಿಮಾದ ನಿರ್ದೇಶಕ. ಈಗಷ್ಟೇ ಎಡಗೈಯ ಅಪಘಾತಕ್ಕೆ ಕಾರಣ ಸಿನಿಮಾ ನೋಡಿದ್ವಿ. ಅಂದರೆ ಎಡಗೈ ಅಂತಂದರೆ ಯೂಶ್ವಲಿ ಅದೊಂದು ಫನ್ನಿ ಮೂಮೆಂಟು, ಫನ್ನಿಯಾಗಿ ತಗೊಳ್ತೀವಲ್ಲ, ಬಟ್ ಇಲ್ಲಿ ಎಡಗೈ ಎಲ್ಲರ ಮನಸ್ಸಿಗೆ ಕೈ ಹಾಕುತ್ತೆ. ಎಲ್ರಿಗೂ ನಮಸ್ಕಾರ. ಅದೇ ನನಗೆ ಈ ಮೂವಿ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದು ಮೂವಿ ಅಲ್ಲಿ ಅದು ಹೇಳ್ತೀನಿ, ಬಟ್ ಈ ಮೂವಿ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಈಗ ಈ ಮೂವಿ ಹಿಟ್ ಆಗಿಲ್ಲ ಅಂದರೆ ನಾನು ದಿಗಂತು ಈ ಮೂವಿ ಹಿಟ್ ಆಗಿಲ್ಲ ಅಂದರೆ ನಾನು ಹೋಪ್ಸೇ ಬಿಟ್ಬಿಡ್ತೀನಿ. ಇಲ್ಲ, ನಿಜವಾಗ್ಲೂ ತುಂಬ ಹೆಮ್ಮೆ ಆಗ್ತಾಯಿದೆ. ಯಾಕೆಂದರೆ ದಿಗಂತ್ ಇಡೀ ಮೂವಿನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾನೆ. ಆಮೇಲೆ ನಾನು ತುಂಬಾ ನಕ್ಕಿದ್ದೀನಿ. ಆ್ಯಂಡ್ ಮೂವಿಯಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಧನು ಅವ್ರ ಆ್ಯಕ್ಟ್ರೆಸ್ ತುಂಬಾ ಅಂದರೆ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಟ್ಸ್ ಡೆಬ್ಯೂ ಮೂವಿ, ಆ ಥರ ಗೊತ್ತೇ ಆಗ್ತಿಲ್ಲ. ನಿಧಿ ಪಾತ್ರ ಕೂಡ ಸ್ಮಾಲ್ ಪೋರ್ಷನಲ್ಲಿ ತುಂಬ ನಗಿಸಿದ್ದಾರೆ. ಬಟ್ ಮೇನ್ ಕ್ರೆಡಿಟ್ ಗೋಸ್ ಟು ದ ಡಿರೆಕ್ಟರ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಮರ್ಥ್ ಥರ ಒಬ್ಬ ಡಿರೆಕ್ಟರ್ ಬೇಕೇ ಬೇಕು. ಬಿಕಾಸ್ ಅವರು ತುಂಬಾ ಅಂದರೆ ಬ್ಯೂಟಿಫುಲ್ ಆಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಸೊ ಪ್ರತಿಯೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಐ ಹೋಪ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ, ಯಾಕೆಂದರೆ ಇಟ್ ಈಸ್ ವರ್ತ್ ವಾಚಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಖುಷಿಯಾಗಿದೆ. ನಾನು ಅಂದರೆ ಸಾಕಷ್ಟು ನಮ್ಮದು ಪ್ರೀಮಿಯರು ಇದೇ ಥಿಯೇಟ್ರಲ್ಲಿ ನಡೆದಿದೆ, ಇದೇ ಜಾಗದಲ್ಲಿ ನಾವು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದೀವಿ. ಬಟ್ ಆದ್ರೂ ಇವತ್ತು ನನಗೆ ಥಿಯೇಟ್ರ್ನಲ್ಲಿ ಜನರ ಜೊತೆ ನೋಡ್ತಾ ಇದ್ದಾಗ ಅವ್ರ ರಿಯಾಕ್ಷನ್ನು, ಅವರು ಎಲ್ಲ ಪ್ರತಿಯೊಂದು ಹಾಸ್ಯ ದೃಶ್ಯಗಳಿಗೆಲ್ಲ ಸ್ಪಂದಿಸ್ತಾ ಇದ್ರು ಚೆನ್ನಾಗಿ. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಸೊ ಅದೆಲ್ಲ ನೋಡಿದ ಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ಒಂದು ಹೋಪ್ಸ್ ಇದೆ. ಸೊ ಈ ಸಿನಿಮಾಗೆ ಎಡಗೈ ಒಂದೇ ಅಲ್ಲ, ಎರಡು ಕೈ ಎತ್ತೀನಿ ಜೈ. ಆಮೇಲೆ ನಿಧಿ ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ಮೈಕ್ ಬಿಟ್ಟು ಎಲ್ಲರಿಗೂ ನಮಸ್ಕಾರ. ಈಗ ನಾನು ಎಲ್ಲರೂ ರಿಯಾಕ್ಷನ್ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಐ ಥಿಂಕ್ ದಿಗಂತ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಅವ್ರು ಸೋಲೋ ಆಗಿ ಮೂವಿ ಕ್ಯಾರಿ ಮಾಡಿದ್ದಾರೆ. ಧನು ಇಸ್ ಅ ಬ್ರಿಲಿಯಂಟ್ ಆಕ್ಟ್ರೆಸ್. ಐ ಥಿಂಕ್ ಕನ್ನಡ ಸಿನಿಮಾಗೆ ಒಂದು ಕೊಡುಗೆ ಕೊಟ್ಟಂಗೆ. ಧನು ಸೂಪರ್ ಸ್ಟಾರ್ ಆದಮೇಲೆ ಇಡೀ ಮೂವಿ ಹೇಗಿತ್ತು ಅಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಇತ್ತು. you'll keep guessing what's next ಅಂತ. So ending ತನಕ you will be hooked to the movie. I'm very proud to be such a part of such a brilliant movie. Thank you. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಎಲ್ರದ್ದು ರೆಸ್ಪಾನ್ಸ್ ಕೇಳಿ. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಮೊದಲೇ ಬಾರಿ ನೋಡ್ತಿರೋದು ಪೂರ್ತಿ ಚಿತ್ರ ಫೈನಲ್ ಎಡಿಟ್ನ. ತುಂಬಾ ಖುಷಿ ಆಗ್ತದೆ. ವೆರಿ ಸ್ಪೆಷಲ್ ಡೇ ನನಗೆ. ಸೊ ಇಷ್ಟಪಟ್ಟಿದ್ದೀರಂದರೆ ದಯವಿಟ್ಟು 10 ಜನಕ್ಕೆ ಹೇಳಿ ಅವರು ಬಂದು ನೋಡಲಿ ಸಿನಿಮಾನ.
ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಈ ಸಿನಿಮಾ ಇವ್ರಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಸೊ ಐ ಡೋಂಟ್ ನೋ ಏನು ಹೇಳಬೇಕು ಅಂತ, ಬಿಕಾಸ್ ರೆಸ್ಪಾನ್ಸ್ ಇಲ್ಲ. ನಾನು ಇರಲಿಲ್ಲ ಅಂದರೆ ಸಿನಿಮಾ ಆಗ್ತಿತ್ತೇನೋ, ಬಟ್ ನಮ್ಮ ಸಮರ್ಥ ಇರಲಿಲ್ಲ ಅಂದರೆ ನೇರಣೆ ಆಗ್ತಾ ಇರಲಿಲ್ಲ ಈ ಸಿನಿಮಾ. ಸೊ ಆಮೇಲೆ ಈ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಜನ ನೋಡಿ ಥಿಯೇಟರ್ನಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ. ಐ ಥಿಂಕ್ ನಮಗೆ 2 ಪಿಲ್ಲರ್ಸ್ ಬಂದರು ನನಗೆ. ಏನು ಮಾತಾಡಬೇಕಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನೀವು ಕೂಡ ಮಾತಾಡ್ತಾರೆ. ನಾನು ಮಾತಾಡಾಯ್ತು. ಎಲ್ರಿಗೂ ನಮಸ್ಕಾರ. ನನಗೆ ಫಸ್ಟು ಸಮರ್ಥ್ ಮತ್ತು ಗುರುದತ್ ಬಂದು ಕತೆ ಹೇಳಿದಾಗ ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡಲ್ಲ ಅಂತ ಹೇಳಿದೆ. ಬಟ್ ಒಂದ್ಸಲ ಕತೆ ಕೇಳಿ ಅಂದರು. ಆ್ಯಂಡ್ ಕತೆ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಅಫ್ಕೋರ್ಸ್ ದಿಗಂತ್ ಅವ್ರ ಜೊತೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬರ್ಬೋದು ಅಂತ ಅನ್ನಿಸ್ತು. ಸೊ ನಾನು ಸಿನಿಮಾ ಮಾಡಿದಾಗ ವೆರಿ ಪ್ರೊಫೆಷ್ನಲ್ ಆಗಿ ಮಾಡಿದ್ರು. ಸಮರ್ಥ್ ಇಸ್ ಅ ವೆರಿ ಗುಡ್ ಡೈರೆಕ್ಟರ್. ಸೆಟ್ಟಲ್ಲಿ ಕೆಲಸ ಮಾಡಿದಾಗಲೇ ಅನ್ನಿಸ್ತಾ ಇತ್ತು. ಬಟ್ ಇವತ್ತು ಸಿನಿಮಾ ನೋಡಿದಾಗ ಅದು ಕನ್ಫರ್ಮ್ ಆಗಿದೆ. ಈಸ್ ಅನ್ ಎಸೆಟ್. ನಾವು ಇಂಥ ಡೈರೆಕ್ಟರ್ಸ್ನ ಕನ್ನಡದಲ್ಲಿ ಉಳಿಸ್ಕೋಬೇಕು. ಹಾಗೆಯೇ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆ್ಯಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನು ಅವರ ಮೊದಲನೇ ಸಿನಿಮಾ, ಆದರೆ ಸಿನಿಮಾ ನೋಡಿದಾಗ ಎಲ್ಲೂ ಹಾಗೆ ಅನಿಸಲ್ಲ. ಆ್ಯಂಡ್ ನಿಧಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಧಿಕಾ ನಾರಾಯಣ್ ಅವರು ಇದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ದಿಗಂತ್ ಹಿ ಕ್ಯಾರೀಸ್ ದ ಫಿಲ್ಮ್. ತುಂಬ ಖುಷಿ ಆಯಿತು ನನಗೆ ದಿಗಂತ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಕ್ವರ್ಕಿನೆಸ್ಸು, ಆ ಹ್ಯೂಮರು, ಅದನ್ನು ಕ್ಯಾರಿ ಮಾಡಿದಂಥ ರೀತಿ. ನಾನು ಸಿನಿಮಾ ನೋಡ್ತಾ ಇದ್ದಾಗ ದಿಗಂತ್ ಅವರ ರೋಲಲ್ಲಿ ನನಗೆ ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಈಸ್ ಡನ್ ಇಟ್ ಸೋ ವೆಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್, ವೆರಿ ಹ್ಯಾಪಿ ಫಾರ್ ಸಮರ್ಥ್, ನಿಧಿ, ಧನು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ರಾಜೇಶ್ ಅವರು, ಗುರುದತ್. ಕಂಗ್ರ್ಯಾಚುಲೇಷನ್ಸ್. ಒಂದು ಅದ್ಭುತವಾದಂಥ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ನಿಮ್ಮ ಸಪೋರ್ಟ್ ಈ ತಂಡಕ್ಕೆ ಬೇಕು. ಆ್ಯಂಡ್ ನಿಮಗೆ ಈ ಸಿನಿಮಾ ಇಷ್ಟ ಆದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಆದರೂ ಯೂಸ್ ಮಾಡಿ, ರೈಟ್ ಹ್ಯಾಂಡ್ ಆದರೂ ಯೂಸ್ ಮಾಡಿ. ದಯವಿಟ್ಟು ಈ ಸಿನಿಮಾದ ಬಗ್ಗೆ ಟ್ವೀಟ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಫಿಲ್ಮ್ ನೋಡಿದೆ, ಭಾಳ ಚೆನ್ನಾಗಿದೆ. ವೆರಿ ಎಕ್ಸೈಟೆಡ್. ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಟರ್ನ್ ಔಟ್ ಆ್ಯಂಡ್ ಬಿ ಸೋ ಥ್ರಿಲ್ಲಿಂಗ್. All credits to Samarth and his team, and very proud and very happy. Kannada film industry needs this, and lucky to have seen this, and all the best to Samarth. Thanks for being a part of it. ಎಲ್ರಿಗೂ ನಮಸ್ಕಾರ. ಶಾಕಾಹಾರಿ ಆದಮೇಲೆ ಏನು ಅಂತ ಎಲ್ಲ ನನ್ನ ಸ್ನೇಹಿತರು ಮತ್ತು ನನ್ನ ಜೊತೆಗಾರರು ಕೇಳ್ತಾ ಇದ್ದರು. ಶಾಕಾಹಾರಿ ಆದಮೇಲೆ ಅದಕ್ಕೆ ಅಟ್ಲೀಸ್ಟ್ ಸರಿಸಮಾನವಾಗಿ ಒಂದು ಚಿತ್ರವನ್ನು ಕೊಡಬೇಕು ಅಂತ ಇತ್ತು. ಆದರೆ ಅದನ್ನು ಮೀರಿಸುವಂತಹ ಒಂದು ಚಿತ್ರವನ್ನು ಪರಿಚಯ ಮಾಡುವ ಅವಕಾಶ ನನಗೆ ಸಿಕ್ತು. ಇದಕ್ಕೆ ಮೂಲ ಕಾರಣ ರವಿಚಂದ್ರ ಅವರು. ಈ ಚಿತ್ರದ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು. ರವಿಚಂದ್ರ ಅವರು ನನಗೆ ಸಮರ್ಥ್ ಅವರನ್ನು ಈ ಚಿತ್ರದ ಬಗ್ಗೆ ಪರಿಚಯ ಮಾಡಿರೋದು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಇಲ್ಲ ಸರ್, ಈ ಚಿತ್ರದ ಜೊತೆಗೆ ನಾವು ನಿಲ್ಲೇಬೇಕು, ಒಳ್ಳೆಯ ಸಿನಿಮಾ ಇದು, ಹಾಗೆ ಉಳಿಲಿಕ್ಕೆ ಬಿಡಬಾರ್ದು, ಇದನ್ನು ಜೊತೆಗೆ ಮಾಡೋಣ ಅಂತ ರವಿ ಸಜೆಸ್ಟ್ ಮಾಡಿರೋದ್ರಿಂದ ಇದ್ರ ಜೊತೆ ಆಗಬೇಕಾಯಿತು. ನನಗೆ ತುಂಬ ಹೆಮ್ಮೆ ಇದೆ ಇಂತಹ ಒಂದು ಚಿತ್ರತಂಡದ ಜೊತೆಗೆ ಕೆಲಸ ಮಾಡಿದ್ದಕ್ಕೆ. ಇದರಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರೂ ಪ್ರತಿಭಾನ್ವಿತರು. ಮುಂದೆ ಒಂದು ದಿನ ತುಂಬ ಎತ್ತರಕ್ಕೆ ಬೆಳೆಯಬಲ್ಲ ಸಾಮರ್ಥ್ಯ ಇರುವಂತಹವರು. ಅಂಥ ಒಂದು ಟೀಮ್ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ಹೂವಿನ ಜೊತೆಗೆ ನಾರೂ ಸ್ವರ್ಗಕ್ಕೆ ಹೋಯಿತು ಅಂತಾರಲ್ಲ, ಹಾಗೆ ಈ ಇವರೆಲ್ಲರ ಪರಿಶ್ರಮದ ಯಶಸ್ಸಿಗೆ ಹೂವಿನೆಲ್ಲ ಜೋಡಿಸಿದ ನಾರಿನ ಹಾಗೆ ನಾನು ಕೂಡ ದೇವರ ಮುಡಿಯನ್ನು ಏರುವ ಅವಕಾಶ ಸಿಕ್ಕಿದೆ. ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು. ನನ್ನನ್ನು ಈ ಚಿತ್ರದ ಒಂದು ಭಾಗವನ್ನಾಗಿಸಿಕೊಂಡಿದ್ದಕ್ಕೆ. ದಯವಿಟ್ಟು ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡೋದು ಒಂದೇ ವಿಷಯ, ಒಂದು ಒಳ್ಳೆಯ ಪ್ರಯತ್ನವನ್ನು, ಒಂದು ಒಳ್ಳೆಯ ಚಿತ್ರವನ್ನು ಈ ಚಿತ್ರತಂಡ ಕೊಟ್ಟಿದೆ. ಇದಕ್ಕೆ ಯಾವ ನ್ಯಾಯ ಸಲ್ಲಬೇಕೋ ಆ ನ್ಯಾಯವನ್ನು ಸಲ್ಲಿಸಲಿಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು ಅಂತ ನಾನು ವಿನಂತಿಸ್ತೀನಿ. ಕನ್ನಡ ಚಿತ್ರರಂಗ ಮತ್ತೊಮ್ಮೆ ಇಡೀ ದೇಶದ, ಪ್ರಪಂಚದ ಗಮನ ಸೆಳೆಯುವ ಹಾಗೆ ಆಗಲಿ, ಅದಕ್ಕೆ ಈ ಚಿತ್ರ ಕೂಡ ಒಂದು ಕಾರಣ ಆಗಲಿ. ಎಡಗೈಯ ಅಪಘಾತಕ್ಕೆ ಕಾರಣ ಕನ್ನಡ ಚಿತ್ರರಂಗದ ಹೊಸ ಅಧ್ಯಾಯಕ್ಕೆ ಕಾರಣ ಕೂಡ ಆಗಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದಗಳು. ನಮಸ್ಕಾರ. ತುಂಬ ಮಾಧ್ಯಮದ ಮಿತ್ರರು ನಮ್ಮ ಎದುರುಗಡೆ ಇದ್ದೀರಾ. ಒಂದು ಸಂತೋಷವಾದ ಗಳಿಗೆಯಲ್ಲಿ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸುಮಾರು 2-2.5 ವರ್ಷ 3 ವರ್ಷ ಕಾದು ಈ ಸಿನಿಮಾನ ನೋಡಿದ್ದೀವಿ. ಎಡಗೈ ಅಪಘಾತಕ್ಕೆ ಕಾರಣ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ.
ಕ್ಯಾಮ್ರಾ ವರ್ಕ್, ಮ್ಯೂಸಿಕ್ ಎಲ್ಲದೂ ತುಂಬ ಚೆನ್ನಾಗಿ ಹೊಂದಿಕೆ ಆಗಿದೆ. ಎಡಿಟಿಂಗ್ ಅದ್ರ ಮೇಲೆ ಐಸಿಂಗ್ ಆಫ್ ದಿ ಕೇಕ್ ಅನ್ನೋ ಹಾಗೆ ಈ ಸಿನಿಮಾದಲ್ಲಿ ತುಂಬ ನಟರು ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ. ಇಟ್ ಇಸ್ ಮೈ ಫಾರ್ಚೂನ್ ಟು ಬಿ ಎ ಪಾರ್ಟ್ ಆಫ್ ಎ ವೆರಿ ಗುಡ್ ಫಿಲ್ಮ್. ದಯವಿಟ್ಟು ನೀವೆಲ್ಲರೂ ನಿಮ್ಮ ಮಿತ್ರರಿಗೆ, ಸ್ನೇಹಿತರಿಗೆ ಚಿತ್ರಮಂದಿರಗಳಲ್ಲಿ ನಾಳೆಯಿಂದ ಬಂದು ಈ ಸಿನಿಮಾನ ನೋಡಿ ಒಂದು ಒಳ್ಳೆಯ ಸಿನಿಮಾನ ಗೆಲ್ಲಿಸೋ ಹಾಗೆ ಮಾಡೋ ಹಾಗೆ ಮಾಡಿ. ನಮಸ್ಕಾರ. ಮಚ್ ಇವತ್ತಿನ ದಿನ ಎಲ್ಲರೂ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಏನು ಸೆಲೆಬ್ರಿಟಿ ಶೋ ಏನಿತ್ತು ಸಕ್ಸಸ್ಫುಲ್ ಮಾಡಿದ್ದಕ್ಕೆ ಮೊದಲನೇದಾಗಿ ನಾನು ರಾಜೇಶ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಅಂದರೆ ಒಂದು ಸಿನಿಮಾ ಏನು ಈ ಥಿಯೇಟ್ರ್ನಾಗ ಈಗ ಬರ್ಬೇಕಂದ್ರೆ ಈ ಥರ ಭಾಳ ಸಿನಿಮಾಗಳು ಮಾರ್ಕೆಟ್ನಾಗ ಇರ್ತಾವೆ. ಬಟ್ ಅವ್ರಿಗೆ ರಿಲೀಸಿಗೆ ರೊಕ್ಕ ಇರೋಲ್ಲ, ಮಾರ್ಕೆಟ್ ಮಾಡೋಕ್ಕೆ ರೊಕ್ಕ ಇರೋಲ್ಲ. ಬಟ್ ನಿಂತಿರೋ ಸಿನಿಮಾ ಜೊತೆ ನಿಂತು ರೊಕ್ಕ ಹಾಕಿ ಅದಕ್ಕೇನು ಪ್ರೆಸೆಂಟ್ ಮಾರ್ಕೆಟ್ ಒಳಗೆ ಯಾವ ರೀತಿ ರಿಲೀಸ್ ಮಾಡ್ಬೇಕಾ ಆ ರೀತಿ ರಿಲೀಸ್ ಮಾಡಿ ಮಾರ್ಕೆಟ್ನಾಗ ಪುಷ್ ಮಾಡಿದ್ದಕ್ಕೆ ರಾಜೇಶ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಹೀ ಆಲ್ವೇಸ್ ಹೆಂಗಂತಾರೆ ಗುರುವಿನ ಈಗ ದೊಡ್ಡವ್ರಾದಂಗೆ ಹೋದಂಗೆ ನಮ್ಗೆ ಯಾರೇ ಗೈಡ್ ಮಾಡೋರು ಇರ್ಬೇಕಂತಾರಲ್ಲ ಆ ಥರ ಪ್ರತಿ ಹಂತದಲ್ಲಿ ನಮಗೆ ಗೈಡ್ ಮಾಡ್ತಾಯಿದ್ದಾರೆ ರಾಜೇಶ್ ಅವರು. ಆ್ಯಂಡ್ ಇದು ನಮ್ಮ ಜನನಿ ಪಿಕ್ಚರ್ಸಿಂದ ರಿಲೀಸ್ ಆಗಿರೋ ಒಂದು 6ನೇ ಸಿನಿಮಾ ಆ್ಯಂಡ್ ದಿಸ್ ಈಸ್ ದ ಲಾರ್ಜೆಸ್ಟ್ ಒನ್. ಒಂದು ಹತ್ತತ್ರ 320 ಶೋಸ್ಗಳು ಅಕ್ರಾಸ್ ಕರ್ನಾಟಕ ಫಸ್ಟ್ ಡೇ ಓಪನ್ ಆಗ್ತಾ ಇದೆ. ಸೊ ಎಲ್ಲರೂ ನಿಮ್ಮ ಪ್ರತಿ ಸಿನಿಮಾ ರಿಲೀಸ್ ಮಾಡಿದಾಗ ಕೇಳ್ತಿದ್ರಿ ನಿಯರ್ ಬೈ ಥಿಯೇಟ್ರ್ನಾಗ ಸಿಗ್ಲತ್ತಿಲ್ಲ ಅಂತ. ನಿಯರ್ ಬೈ ಥಿಯೇಟ್ರ್ನಾಗ ನೀವೆಲ್ಲ ಹೋಗ್ತೀರಿ, ನಿಮ್ಮ ಹತ್ರ ಅಟ್ಲೀಸ್ಟ್ 1-1.5 ಕಿಲೋಮೀಟ್ರ್ ಒಳಗೆ ನಿಮ್ಗೆ ಸಿನಿಮಾ ನೋಡೋಕೆ ಸಿಗ್ತದ. ನಿಮ್ಗೆ ಏನು ಅನ್ನಿಸ್ತದ ಹಾನೆಸ್ಟಾಗಿ ಬರೀರಿ ಆ್ಯಂಡ್ ಡೋಂಟ್ ಕೀಪ್ ಅದು ಏನಂತ ನಿಮ್ಮ ಜೊತೆನೇ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಆದಷ್ಟು ನೀವು ಏನು ಸೋಷಿಯಲ್ ಮೀಡ್ಯಾದಾಗ ಬರೀತೀರಿ ಅಷ್ಟು ಚಲೋ ರೀಚ್ ಆಗ್ತದ. ಆ್ಯಂಡ್ ಸಮರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಹಿ ಈಸ್ ಎ ವೆರಿ ಗುಡ್ ಏನಂತಾರೆ ಕನ್ನಡದಲ್ಲಿ ರೀಸೆಂಟಲ್ಲಿ ಲೂಸಿ ಆದಮೇಲೆ ಒಂದು ಹೊಸ ಥರದ ಸ್ಟೈಲೈಸೇಷನ್ ತಂದ ಫಿಲ್ಮ್ ಮೇಕರ್ ಅಂದರೆ ಸಮರ್ಥರು ಅಂತ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಹಿ ಈಸ್ ವೆರಿ ಹಾನೆಸ್ಟ್ ಟು ಹಿಸ್ ಕ್ರಾಫ್ಟು. ಅದು ಇವತ್ತಿನ ಪ್ರೀಮಿಯರ್ ಶೋನಲ್ಲಿ ಎಲ್ಲರೂ ನೋಡಿದವರು ಅಷ್ಟು ಮಂದಿ ಪ್ರತಿಯೊಂದು ಮೂಮೆಂಟಲ್ಲಿ ಎಂಜಾಯ್ ಮಾಡಿದ್ರು. ಸೊ ಅಷ್ಟು ಮಂದಿ ನಮ್ಮ ಎಡಗೆ ಅಪಘಾತಕ್ಕೆ ಕಾರಣ. ನಾಳೆಯಿಂದ ಅಕ್ರಾಸ್ ಕರ್ನಾಟಕ ರಿಲೀಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಕಿಂದ ನಾರ್ತ್ ಇಂಡಿಯಾನಲ್ಲಿ ಸಿನಿ ಪೊಲೀಸ್ ಇಂಡಿಯಾ ರಿಲೀಸ್ ಮಾಡ್ತಾ ಇದ್ದಾರೆ ಅಕ್ರಾಸ್ ನಾರ್ತ್ ಇಂಡಿಯಾ. ಆ್ಯಂಡ್ ಅದು ಅವರು ನಮ್ಮದು ಸಿನಿಮಾ ಇಷ್ಟಪಟ್ಟು ಅವರೆಲ್ಲ ನಾರ್ತ್ ಇಂಡಿಯಾ ಎಲ್ಲ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ ಇವತ್ತು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಸೊ ಇಲ್ಲ ಟೀಸರ್ ನೋಡಿನೇ ಅವ್ರು ಇಷ್ಟಪಟ್ಟು ದೇ ಆರ್ ರಿಲೀಸಿಂಗ್ ಅಕ್ರಾಸ್ ನಾರ್ತ್ ಇಂಡಿಯಾ. ಸೊ ಈ ಎಲ್ಲ ವಿಷಯಗಳೇನಿದೆ ಇಂಟರ್ನೆಟ್ಟಲ್ಲೆಲ್ಲ ಹಾಕಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ದಿನ ಬಂದಿದ್ದಕ್ಕೆ. ನಮ್ಮವರೆಲ್ಲ ಕೇಳ್ತಾ ಇದ್ರು ಯಾಕೆ ನೀನೇ ಎಕ್ಸೈಟ್ ಆಗಿಬಿಟ್ಟಿದ್ಯಾ ಅಂತ. ಯಾಕೆ ಅಂತಂದರೆ ಅದೊಂದು ಸಿನಿಮಾ ಕೊಡೋ ಎನರ್ಜಿ, ಅದೊಂದು ಆ ಸಿನಿಮಾ ಒಂದು ಫಿಲ್ಮ್ಗೆ ಮಾತ್ರ ಆ ಸ್ಟ್ರೆಂತ್ ಇರುತ್ತೆ ಅಂತ ಅನ್ಕೋತೀನಿ. ಯಾಕೆಂತಂದರೆ ಒಂದು ಓವರ್ ಆಲ್ ಪ್ರಾಡಕ್ಟ್ಗೆ ಎಲ್ಲಿಂದನೋ ಒಂದು ಟ್ಯಾಲೆಂಟು, ಎಲ್ಲಿಂದನೋ ಒಂದು ಇನ್ವೆಸ್ಟ್ಮೆಂಟು ಅದೆಲ್ಲ ಸೇರಿ ಒಂದು ಫಿಲ್ಮಾಗಿ ಆಚೆ ಬಂದಾಗ ಒಂದು ಕಾಸ್ಟ್ ಆ್ಯಂಡ್ ಕ್ರೂ, ಮ್ಯೂಸಿಕ್, ಎಡಿಟ್ ಇದೆಲ್ಲ ಬೇರೆ ಬೇರೆ ವಿಭಾಗಗಳೆಲ್ಲ ಸೇರಿ ಒಂದು ಫಿಲ್ಮಾಗಿ ಆಚೆ ಬಂದಾಗ ಅದಕ್ಕೆಲ್ಲವನ್ನು ಮರೆಸೋ ಶಕ್ತಿ ಇರುತ್ತೆ. ಇಷ್ಟೊಂದು ಇಂಟ್ರೆಸ್ಟಿಂಗ್ ಫಿಲ್ಮಾಗಿ ಮಾಡಿರೋದು ಎಡಗೈ ಅಪಘಾತಕ್ಕೆ ಕಾರಣ ಆಗಿರೋದು. ಇಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್. ಜೊತೆಗೆ ಫಿಲ್ಮ್ ಆದಮೇಲೆ ರಾಜೇಶ್ ಅವರು, ರವಿ ಅವರು ಡಿಸ್ಟ್ರಿಬ್ಯೂಷನ್ ಕೈ ಜೋಡಿಸಿದ್ದಾರೆ. ಐ ಥಿಂಕ್ ದಟ್ಸ್ ವಾಟ್ ಮೇಡ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಒಂದು ಒಳ್ಳೆಯ ಸಿನಿಮಾಗೆ ಎಲ್ಲೆಲ್ಲಿಂದನೋ ಸಹಾಯಗಳು ಹುಡ್ಕೊಂಬರುತ್ತೆ ಅಂತನ್ನೋದಕ್ಕೆ ಇದೇ ರೀಸನ್ ಅಂತ ಅನ್ಸುತ್ತೆ. ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರೇ ಚಂದ. ಸೊ ಹಾಗಾಗಿ ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ನಿಮ್ಮ ಒಪಿನಿಯನ್ಗಳನ್ನ ಹೇಳಬೇಕು. ವರ್ಡ್ ಆಫ್ ಮೌತ್ ಅಂತ ಅನ್ನೋದು ಒಂದು ಸಿನಿಮಾಗೆ ಆಕ್ಸಿಜನ್ ಥರ ಕೆಲಸ ಮಾಡುತ್ತೆ. ಆ ವರ್ಡ್ ಆಫ್ ಮೌತ್ ಜನ ನೋಡಿರೋರಿಂದ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.